ಇದು ನಿಮ್ಮ ಧ್ವನಿ. 2017-18ನೇ ಸಾಲಿನ ವಿಶೇಷ ಅನುದಾನದಲ್ಲಿ ಕ್ರಿಮಿಟೋರಿಯಂ ಅಂದ್ರೆ ಚಿತಾಗಾರ ಹಾಗೂ ಸ್ಮಶಾನ ಅಭಿವೃದ್ಧಿಗೆ ಕಾಮಗಾರಿಯನ್ನು ತೆಗೆದುಕೊಳ್ಳಲಾಗಿತ್ತು. ಇರೋ ಚಿಕ್ಕಬಳ್ಳಾಪುರದಲ್ಲಿರೋ ರುದ್ರಭೂಮಿಗಳೆಲ್ಲ ಬಹುತೇಕ ತುಂಬೋಗಿದೆ. ಸಾರ್ವಜನಿಕರು ಉಣೋದಕ್ಕೆ ರುದ್ರಭೂಮಿನೇ ಇಲ್ಲ. ಅದರಲ್ಲೂ ಬಡವರಿಗಂತೂ ಹೇಳತಿರಲಾರದ ಸಮಸ್ಯೆ. ಅದಕ್ಕೇನೋ ಗ್ರಹಚಾರನೇ ಸರಿ ಇಲ್ಲ ಅನಿಸುತ್ತೆ. ಸ್ಟಾರ್ಟ್ ಅದಕ್ಕೂ ಶಂಕುಸ್ಥಾಪನೆ ಮಾಡಿದಾಗಿಂದ ಒಂದಲ್ಲ ಒಂದು ಕಾರಣಗಳು ಬಂದು ಒಂದು ವಿಘ್ನಗಳು ಬರ್ತಾನೆ ಇದೆ. ಈ ಕಟ್ಟಡ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲೋ ನೋಡ್ದಂಗಿದೆ ಅನ್ಸುತ್ತೆ ಅಲ್ವಾ? ನೀವು ಯೋಚನೆ ಮಾಡ್ತಿರೋದು ನಿಜ. ಆದ್ರೆ ಕೆಲವರು ಈ ಕಟ್ಟಡನ ನೋಡಿರ್ತಾರೆ, ಇನ್ನು ಕೆಲವರು ನೋಡೇ ಇರಲ್ಲ. ನೀವು ನೋಡ್ತಿರೋದು ಅನಿಲ ಚಿತಾಗಾರ. ಆದ್ರೆ ಇಂದಿಗೂ ಈ ಚಿತಾಗಾರ ಉದ್ಘಾಟನೆಯೇ ಕಂಡಿಲ್ಲ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಸೂಲಾಲಪ್ಪ ದಿನ್ನೆ ಸ್ಮಶಾನದಲ್ಲಿ ನಿರ್ಮಿಸುವ ಈ ಅನಿಲ ಚಿತಾಗಾರದ ಕಾಮಗಾರಿ 2022ರ ಡಿಸೆಂಬರ್ನಲ್ಲಿಯೇ ಪೂರ್ಣವಾಗಿತ್ತು. ಆದರೂ ಸಹ ಇಂದಿಗೂ ಈ ಚಿತಾಗಾರ ಉದ್ಘಾಟನೆ ಕಂಡಿಲ್ಲ. ಈ ಚಿತಾಗಾರ 2022ರ ಡಿಸೆಂಬರ್ನಲ್ಲಿಯೇ ಪೂರ್ಣವಾಗಿತ್ತು. 2 ಕೋಟಿ ವೆಚ್ಚದಲ್ಲಿ 2022ರ ಜೂನ್ನಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅನಿಲ ಚಿತಾಗಾರ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ರು. 2 ವರ್ಷಗಳ ನಂತರ ಕಾಮಗಾರಿಯು ಪೂರ್ಣವಾಯಿತು. ಅದೇ ವರ್ಷದ ಡಿಸೆಂಬರ್ನಲ್ಲಿಯೇ ಚಿತಾಗಾರಕ್ಕೆ ಯಂತ್ರೋಪಕರಣಗಳನ್ನು ಸಹ ಅಳವಡಿಸಲಾಗಿತ್ತು. ಶೀಘ್ರದಲ್ಲಿಯೇ ಚಿತಾಗಾರ ಬಳಕೆಗೆ ಮುಕ್ತವಾಗಲಿದೆ ಎನ್ನಲಾಗಿತ್ತು. ಆದರೆ ಕಾಮಗಾರಿ ಪೂರ್ಣವಾಗಿ ಇಷ್ಟು ವರ್ಷಗಳಾದರೂ ಚಿತಾಗಾರದ ಬಾಗಿಲು ತೆರೆದಿಲ್ಲ. ನಗರದಲ್ಲಿ ಇಲ್ಲಿಯವರೆಗೂ ವಿದ್ಯುತ್ ಚಿತಾಗಾರ ಇರಲಿಲ್ಲ. ಆಯಾ ಸಮುದಾಯದವರು ತಮ್ಮ ಸ್ಮಶಾನಗಳಲ್ಲಿ ಮೃತರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ರು. ಶವವನ್ನ ಸುಡಲು ಸೌದೆ ಹುಡುಕುವುದು ಇಲ್ಲವೇ ಜಾಗ ಹುಡುಕುವುದೇ ಪ್ರಮುಖ ಸವಾಲಾಗಿದೆ. ನಗರದ ಬಹಳಷ್ಟು ಸ್ಮಶಾನಗಳಲ್ಲಿ ಜಾಗದ ಕೊರತೆ ಎದ್ದು ಕಾಣುತ್ತಿದೆ. ಕೋವಿಡ್ ಸಂದರ್ಭದಲ್ಲಿ ಅಂತೂ ಶವಗಳನ್ನ ಸುಟ್ಟಿರೋದು ನೀವೇ ನೋಡಿದ್ರಲ್ಲ. ಇಂತಹುದು ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ. ನೀವೇ ಯೋಚನೆ ಮಾಡಿ. 120 ಅಡಿ ಎತ್ತರದ ಚಿಮಣಿ ಸೇರಿದಂತೆ ಅಗತ್ಯ ಯಂತ್ರಗಳನ್ನ ಚಿತಾಗಾರಿಕೆಗೆ ಜೋಡಿಸಲಾಗಿದೆ. ಅನಿಲ ಚಿತಾಗಾರ ನಿರ್ವಹಣೆಗೆ ತಾಂತ್ರಿಕ ಸಿಬ್ಬಂದಿ ಅಗತ್ಯ ಸಹ ಇದೆ. ಬಹಳಷ್ಟು ಸ್ಮಶಾನಗಳು ಪೊದೆಗಳಿಂದ ತುಂಬಿವೆ. ಇನ್ನು ಈ ಚಿತಾಗಾರ ಪೋಖ್ರಿಗಳಿಗೆ ಮಾಡಿಸಿಕೊಟ್ಟಂತಿದೆ. ಏಕೆಂದ್ರೆ ನಾನು ಹೇಳೋದು ಬೇಡ, ನೀವೇ ನೋಡಿ ಒಂದ್ಸಲ. ಚಿತಾಗಾರದ ಸುತ್ತಮುತ್ತಲಿನಲ್ಲಿ ಬೆಳೆದಿರುವುದು ಒಮ್ಮೆ ನೋಡಿ.
ನಾವು ಹಾಕಿದ್ವಿ ಒಂದ್ಸತಿ. ಬಂದಿದ್ದೀವಿ, ಇಳ್ಕೊಂಡು ಬಂದಿದ್ದೀವಿ ಎಲ್ಲ ಹಾಕೊಂಡಿದೆ. ಸಂಬಂಧಿಸಿದ ಸ್ಥಳೀಯ ಆಡಳಿತಗಳು ಸ್ಮಶಾನಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ ಎನ್ನುವ ದೂರು ನಾಗರಿಕರದ್ದು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಬರುವಂತಹ ಕೈಗಾರಿಕಾ ಪ್ರದೇಶದಲ್ಲಿ 2017-18ನೇ ಸಾಲಿನ ವಿಶೇಷ ಅನುದಾನದಲ್ಲಿ ಕ್ರಿಮಿಟೋರಿಯಂ ಅಂದ್ರೆ ಚಿತಾಗಾರ ಹಾಗೂ ಸ್ಮಶಾನ ಅಭಿವೃದ್ಧಿಗೆ ಕಾಮಗಾರಿಯನ್ನು ತೆಗೆದುಕೊಳ್ಳಲಾಗಿತ್ತು. ಈ ಕಾಮಗಾರಿ ವೆಚ್ಚ ಸುಮಾರು 2,10,00,000. ಅದಾದ ನಂತರ ಪರಿಷ್ಕೃತ ಕ್ರಿಯಾ ಯೋಜನೆ ಮತ್ತೆ ಅಂದಾಜು ಪಟ್ಟಿಯಂತೆ 2,50,00,000 ಅಂದಾಜು ವೆಚ್ಚ ಆಗಿದೆ. ಈ ಒಂದು ಪ್ರಾಜೆಕ್ಟ್ ಅನ್ನು ಬಾಲಾಜಿ ಕೃಪಾನ ಗುತ್ತಿಗೆದಾರರಿಗೆ ನೀಡಲಾಗಿತ್ತು. ಈಗ ಆಲ್ರೆಡಿ ಅವರೆಲ್ಲ ಸಿವಿಲ್ ಕಾಮಗಾರಿಯನ್ನು ಪೂರ್ಣಗೊಂಡು ಚಿತಾಗಾರಕ್ಕೆ ಏನೇನ್ ಬೇಕಾಗಿತ್ತು, ಇದು ಗ್ಯಾಸ್ ಚಿತಾಗಾರ ಇರೋದ್ರಿಂದ ಅದಕ್ಕೆ ಏನೇನು ಸಾಮಗ್ರಿ ಇಕ್ವಿಪ್ಮೆಂಟ್ ಬೇಕಾಗಿತ್ತು ಎಲ್ಲ ಅಳವಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಟ್ರಯಲ್ ರನ್ ಸಹ ಅವರು ಮಾಡಿದ್ದಾರೆ ಅಂತ ಮಾಹಿತಿ ನಮ್ಮ ಇಂಜಿನಿಯರ್ ಇಂದ ನಾನು ತಿಳ್ಕೊಂಡಿದ್ದೀನಿ. ಈಗ ವಿತಿನ್ 15 ಡೇಸ್ ಒಳಗೆ ಎಲ್ಲಾ ಕಾಮಗಾರಿಗಳನ್ನು ಮುಗಿಸಿ ಅವ್ರು ನಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ ಹ್ಯಾಂಡ್ ಓವರ್ ಮಾಡಿದ ನಂತರ ಅದು ಮುಂದೆ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇಲ್ಲ ನಗರಸಭೆಯಿಂದಲೂ ಮಾಡಬೇಕು ಅಥವಾ ನಾವು ಯಾವ್ದಾದ್ರು ಏಜೆನ್ಸಿ ಫಿಕ್ಸ್ ಮಾಡ್ಬೇಕನ್ನೋದನ್ನ ನಾವು ನಿರ್ಧರಣೆ ಮಾಡ್ತೀವಿ ಸರ್. ಚಿತಾಗಾರದ ಜೊತೆಗೆ ಸ್ಮಶಾನ ಅಭಿವೃದ್ಧಿನೂ ಸಹ ಅದೇ ಟೆಂಡರ್ ಅಲ್ಲಿ ಇದೆ, ಅದು ಸಹ ಅವರು ಅಭಿವೃದ್ಧಿ ಮಾಡ್ಬೇಕಾಗುತ್ತೆ. ಅಲ್ಲಿ ಏನು ನೀವು ಹೇಳ್ದಂಗೆ ಏನು ಗಿಡ ಗಂಟಿ ಬೆಳೆದು ಬೇರೆಯವರು ಹೋಗಿ ಅಲ್ಲಿ ಅನ್ಯಥಾ ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆನೂ ಸಹ ನಾವು ಗಮನ ಹರಿಸಿ ಆದಷ್ಟು ಬೇಗ ಅಭಿವೃದ್ಧಿ ಪಡಿಸಿ ಅದಕ್ಕೆ ರಕ್ಷಣೆ ಏನು ಸೆಕ್ಯೂರಿಟಿ ಬೇಕು, ಇಲ್ಲ ಹೋಮ್ ಗಾರ್ಡ್ಸ್ಗೂ ಅಥವಾ ಯಾರಾದ್ರೂ ಅಲ್ಲಿ ಒಬ್ರು ಕಾವಲುಗಾರರನ್ನ ನೇಮಕ ಮಾಡಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ತಡ ಆಗಿದೆ ವಿಳಂಬ ಅಲ್ಲಿ ಏನಾಗಿದೆ ಅಂದ್ರೆ ಅದು ಎಸ್ಟಿಮೇಟ್ ರಿವಿಷನ್ ಆಗಿದೆ, ಮತ್ತೆ ಇನ್ ಟೈಮ್ ಅದಕ್ಕೆ ಹಣಕಾಸಿನ ಲಭ್ಯತೆ ಸಿಗದಲೇ ಇದ್ದಿದ್ರಿಂದ ವಿಳಂಬವಾಗಿತ್ತು. ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರು ಸಹ ಅದಕ್ಕೆ ಮಾಹಿತಿಯನ್ನು ತಗೊಂಡು ಅವರು ಅನುಮೋದನೆಯನ್ನು ನೀಡಿದ್ರು. ಮತ್ತೆ ನಮ್ಮ ಶಾಸಕರು ಸಹ ಅದಕ್ಕೆ ಪ್ರಯತ್ನವನ್ನು ಮಾಡಿ ಈಗ ಹಣ ರಿಲೀಸ್ ಆಗಿರೋದ್ರಿಂದ ಆ ಕಾಮಗಾರಿ ಪೂರ್ಣಗೊಳ್ತಾ ಇದೆ. ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ನಾನು ಈಗ ಕಾಂಟ್ರಾಕ್ಟರ್ ಮಾತಾಡಿದ್ದೀನಿ, 15 ದಿನದೊಳಗೆ ಅದು ಪೂರ್ಣ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಏನಿದೆ ಈ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ವರ್ಷಗಳಿಂದ ನೆನಗುತ್ತಿದ್ದಂತಹ ವಿದ್ಯುತ್ ಚಿತಾಗಾರ ನೀವು ನೋಡ್ತಾ ಇರ್ಬೋದು. ಅದಕ್ಕೇನೋ ಗ್ರಹಚಾರನೇ ಸರಿ ಇಲ್ಲ ಅನಿಸುತ್ತೆ. ಸ್ಟಾರ್ಟ್ ಅದಕ್ಕೂ ಶಂಕುಸ್ಥಾಪನೆ ಮಾಡಿದಾಗಿಂದ ಒಂದಲ್ಲ ಒಂದು ಕಾರಣಗಳು ಬಂದು ಒಂದೊಂದು ವಿಘ್ನಗಳು ಬರ್ತಾನೆ ಇದೆ. ಅದಕ್ಕೂ ಈ ಮಟ್ಟಕ್ಕೆ ಬಂದು ನಿಂತಿದೆ ಅದು. ಅದಕ್ಕೂ ಸುಮಾರು ವರ್ಷಗಳಿಂದ ಸುಮಾರು ಅಧಿಕಾರಿಗಳಿಗೆ ಬರ್ತಾ ಇದಾರೆ, ಹೋಗ್ತಾರೆ. ಹಳೆ ಡಿ ಸಿ ಇದ್ದವರು ಅಂತ ರವೀಂದ್ರ ಅವ್ರ ಹತ್ರ ಸುಮಾರು ಇದ್ರ ಬಗ್ಗೆ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ.
ಸ್ವಲ್ಪ ಅನುದಾನ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಮುಂದೆ ತೊಳೆದ್ರು. ಅದಕ್ಕೆ ಕೆಲವರು ನಮ್ಮ ಈ ಹೊಸ ಅಧ್ಯಕ್ಷಗಳೆಲ್ಲ ಬಂದವರೆಲ್ಲ ಸುಮ್ಮನೆ ಫೋಟೋ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡು ಈಗ ಮಾಡ್ತೀವಿ ಅಂತ ಎಲ್ಲ ಬಂದು ಯಾರು ಇವತ್ತರೆಗೂ ಅದನ್ನ ಕೊನೆಗೆ ಅದನ್ನ ಆರಂಭ ಮಾಡಕ್ಕೆ ಇವತ್ತರೆಗೂ ಸಾಧ್ಯವಾಗಿಲ್ಲ. ಈಗಿನ ಅಧಿಕಾರಿಗಳು ನಮ್ಮ ಏನಿದೆ ನಗರಸಭೆ ಆಡಳಿತಾಧಿಕಾರಿಗಳಂತಹ ಪ್ರಭು ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಇದನ್ನ ಉಪಯೋಗ ಆಗೋದಕ್ಕೆ ಬೇಗ ಪ್ರಾರಂಭ ಮಾಡಬೇಕು ಅಂತ ಅವ್ರಿಗೆ ವಿನಂತಿದೆ. ಇದು ಹೆಂಗಿದೆ ಅಂದ್ರೆ ಆಡು ಕೊಂಪೆಯಾಗಿ ಬಿದ್ದಿಗಿದೆ. ಅದು ಅನೈತಿಕ ಚಟುವಟಿಕೆಗಳ ತಂಗುದಾಣವಾಗಿ ಸುಮಾರು ಜನ ಅಲ್ಲೆಲ್ಲ ಕುಡಿದು ಮಾಡಬಾರ್ದು ಕೆಲಸಗಳೆಲ್ಲ ಮಾಡ್ಕೊಂಡು ಅವ್ರು ಯಾರ್ಯಾರು ಇವರಿದ್ದಾರೆ ಅವರಿಗೆಲ್ಲ ವಾಸಸ್ಥಳ ಹೋಗ್ತಾ ಇದೆ. ಅದನ್ನ ದಯವಿಟ್ಟು ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅದ್ರ ಬಗ್ಗೆ ಗಮನ ಕೋಟ್ಯಾಂತರ ರೂಪಾಯಿ ಸುರಿದು ಅದ್ರ ಮೇಲೆ ಸಾರ್ವಜನಿಕರಿಗೆ ಪ್ರಯೋಜನ ಆಗಿದ್ದೀರಾ. ಅದು ತುಂಬಾ ಹಾಳಾಗಿದೆ. ಇದನ್ನ ಯಾರು ಅದನ್ನ ಕಾಣಿಸ್ತಾನೆ ಇಲ್ಲ ಜನರಿಗೆ. ಅದು ಯಾಕಂದ್ರೆ ಯಾರಿಗೂ ಕಾಣಿಸೋದೇ ಇಲ್ಲ ಅನ್ಸದ ನೋಡಿ. ಇವೆಲ್ಲ ನಮ್ಮ ಮಶಾಣಗಳು ಹೆಂಗೆ ಅಂದ್ರೆ ನಾವು ಧರ್ಮ ಅಂತ ಈ ಕಡೆ ಕಿತ್ತಾಡ್ಕೊಂತೀವಿ. ನಾವು ಬೇರೆ ಧರ್ಮದವ್ರದ್ದು ನೋಡಿ ನಮ್ಮ ಮಶಾಣಗಳನ್ನ ನೋಡಿ ನಾವು ಹಿಂದೂ ಸಂಸ್ಕೃತಿಯವರು ನಾವನ್ನ ನಮ್ಗೆ ನಾಚಿಕೆ ಆಗುತ್ತೆ ಹೇಳೋದಿಕ್ಕೆ. ನಮ್ಮಲ್ಲಿ ಯಾರು ಒಟ್ಟು ಇದನ್ನ ಒಗ್ಗಟ್ಟಾಗಿ ನಾವೆಲ್ಲ ನೋಡ್ಬೇಕಾಗಿ ನಮ್ದು ಸಾರ್ವಜನಿಕರಿಗೂ ಸ್ವಲ್ಪ ನಾವು ಇರ್ಬೇಕಾಗಿತ್ತು. ಯಾರು ಕೇಳೋ ಪ್ರಶ್ನೆ ಮಾಡ್ತಾ ಇಲ್ಲ. ಇದನ್ನ ಕೋಟ್ಯಾಂತರ ರೂಪಾಯಿ ಸುರಿದಿದ್ದಾರಲ್ಲಿ ಅದನ್ನ ಹಾಳಾಗಿ ಬಿದ್ದಿದೆ, ಕಾಳು ಕೊಂಪೆ ಆಗಿದೆ. ಇದ್ರ ಬಗ್ಗೆ ನೀವಾದ್ರೂ ಈ ಮಾಧ್ಯಮದ ಮುಖಾಂತರ ಕಣ್ತರಿಸಬೇಕು ಅವರಿಗೆ ಅಂತ ನಿಮ್ಮಲ್ಲಿ ಪ್ರಯತ್ನ. ಅದನ್ನ ಅಳವಡಿಸಿರುವಂತ ರೋಲಿಂಗ್ ಶೆಟರ್ಗೆ ಬೀಗ ಆಗಿರೋ ಬರೀ ಲಾಕ್ಗಳಿಗೆ ಹೊರಟೋಗಿದ್ದಾರೆ. ಅದು ಯಾವ ತರ ಕೋಟಿ ಇದೆಯೋ ಸಣ್ಣ ಪುಟ್ಟ ದುಡ್ಡು ಅಂತೂ ಅಲ್ಲ, ಕೋಟಿಗಳು ಡ್ರಾ ಮಾಡ್ಕೊಂಡು ಕೆಲಸ ಮುಗಿಸಿದ್ದಾರೆ. ಅದನ್ನ ಹ್ಯಾಂಡ್ ಓವರ್ ಮಾಡಕ್ಕೆ ಈಗಲೂ ಕೂಡ ಹಾಕಿಲ್ಲ ಅಲ್ಲಿ. ಅದೊಂದು ಇದು ಸ್ಟೇಜ್ ಮಾಡಿದ್ರೆ ತಮ್ಮ ಅಧಿಕಾರಿಗಳದ್ದೇ ಬೇಜವಾಬ್ದಾರಿ. ಈ ನಮ್ಮ ಅಧಿಕಾರಿಗಳು ಅದನ್ನ ಮೊರತೆ ಹೋಗಿದ್ದಾರೆ ಸಂಪೂರ್ಣವಾಗಿ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದರಿಂದ ನೀವು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ತಮ್ಮ ಮುಖಾಂತರ ಅವ್ರಲ್ಲಿ ಬಂದಿರ್ತಾರೆ ಸರ್. ಸುಮಾರು ಒಂದು 7-8 ಕೋಟಿ ಇತ್ತು. ಅದಕ್ಕೆ ಎಲ್ಲ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ, ಆಗಿತ್ತು. ಮತ್ತೆ ಅದ್ರದ್ದೇನು ಪವರ್ ಪ್ರಾಬ್ಲಮ್ ಇತ್ತು ಸ್ವಲ್ಪ. ಆ ಪವರ್ಗೆ 5 ಲಕ್ಷ 7 ಲಕ್ಷ ಡಿಪಾಸಿಟ್ ಅಮೌಂಟ್. ಆ ಅಮೌಂಟ್ ನಮ್ಮ ನಗರಸಭೆ ಫಂಡ್ ಇಂದ ಕೊಡಕ್ ಬರಲ್ಲ ಅಂತ ಸುಮಾರು ನಮ್ಮ ಹಿಂದೆ ಇದ್ದಂತ ಇಬ್ಬರು ಅಧ್ಯಕ್ಷರುಗಳಿಗೂ ಅದಕ್ಕೆಲ್ಲ ಮಾಡಿದ್ರು. ಕೊಡೋಣ ಅಂತ ನಮ್ಮ ಸಭೆಯಲ್ಲಿ ಕೂಡ ಇಟ್ಟಿದ್ರು. ಅದನ್ನ ಇವರೆಗೂ ಯಾರು ಅದನ್ನ ಕೊನೆಗೊಳಿಸ್ತಿಲ್ಲ ಸರ್. ಕೇಳ್ತಾ ಅದಕ್ಕಾರು ಕೊಟ್ರೆ ಆದ್ರೂ ಒಳ್ಳೇದು. ಅದನ್ನು ಕೊಡೋದಕ್ಕೂ ಯಾರು ಮಾಡಿಲ್ಲ. ಅದಕ್ಕಾರು ಅವ್ರಿಗಾರು ಪ್ರೈವೇಟ್ ಅವ್ರು ಕೊಟ್ರೆ ಅದೊಂದು ಪುಣ್ಯಕರ ಆಗುತ್ತೆ. ಅದನ್ನು ಕೊಡೋದಕ್ಕೆ ಪ್ರೊಸೀಡಿಂಗ್ಸ್ ಇವ್ರು ಯಾರು ಮುಂದೆ ಬರ್ತಾ ಇಲ್ಲ. ಕಂಪ್ಲೀಟ್ ಆಗ್ಬೇಕಲ್ಲ ಕೊಡಕ್ಕೆ. ಅವ್ರು ಕೊಟ್ಬಿಟ್ರೆ ಅವರಾದ್ರೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವ್ದಂತೆ ಅವ್ರ ಕೊಟ್ಟರು ಪರವಾಗಿಲ್ಲ, ಇಲ್ಲ ನಾವು ಸ್ವಂತವಾಗಿ ನಡೆಸಿದ್ರು ಪರವಾಗಿಲ್ಲ. ಅದೊಂದು ಎಚ್ಚೆತ್ತವಾಗಿ ಅವಶ್ಯಕತೆ ಇದೆ ಚಿಕ್ಕಬಳ್ಳಾಪುರಕ್ಕೆ ಅದು. ಬಟ್ ಅದನ್ನಲ್ಲಿ ಯಾರು ನಮ್ಮಲ್ಲಿ ಜನಪ್ರತಿನಿಧಿಗಳೇ ಆಗ್ಲಿ ನಮ್ಮ ಸಾರ್ವಜನಿಕರು ಸಹ ಅದ್ರ ಬಗ್ಗೆ ನೋಡಿದಿರಂಗೆ ಹೋಗಿದ್ದಾರೆ. ಅದು ಯಾಕೋ ಗೊತ್ತಾಗ್ತಿಲ್ಲ. ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ, ಮುಕ್ತಿಧಾಮ ಅಂತ ಹೇಳಿದ್ರೆ ತುಂಬ ಬಡವರು ತೀರ್ಕೊಂಡಾಗ ಅಲ್ಲಿ ಮುಕ್ತಿ ಕೊಡುವಂಥ ಒಂದು ಧಾಮ. ಅದಕ್ಕೆ ಸುಮಾರು ಸರ್ಕಾರದಿಂದ ಆವಾಗ ಸ್ಪೆಷಲ್ ಗ್ರಾಂಟಲ್ಲಿ 5 ಕೋಟಿ ಹಾಕಿದ್ರು ಅದಕ್ಕೆ. ಈಗ ಬಹುತೇಕ ಕಾಮಗಾರಿ ಮುಗಿದಿದೆ. ಈಗ ಒಂದು ಕರೆಂಟ್ ಕೊಡಬೇಕು, ಒಂದು ಗ್ಯಾಸ್ ಕಲೆಕ್ಷನ್ ಅಷ್ಟು ಕೊಟ್ಟರೆ ಈಗ ಬಹುತೇಕ ಅದು ಮುಕ್ತಿ ನಾವು ಕೊಡ್ಬೋದು ಅಂತ ನನ್ನ ಭಾವನೆ. ಅಲ್ಲಿ ಈಗ ಚಿಕ್ಕಬಳ್ಳಾಪುರದಲ್ಲಿರೋ ರುದ್ರಭೂಮಿಗಳೆಲ್ಲ ಬಹುತೇಕ ತುಂಬೋಗಿದೆ. ಸಾರ್ವಜನಿಕರು ಉಣೋದಕ್ಕೆ ರುದ್ರಭೂಮಿನೇ ಇಲ್ಲ. ಅದರಲ್ಲೂ ಬಡವರಿಗಂತೂ ಹೇಳತಿರಲಾರದ ಸಮಸ್ಯೆ. ಆ ರುದ್ರಭೂಮಿಗೆ ಹೋದಾಗ ಹೇಳ್ತಾರೆ ನಾವು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಆ ರುದ್ರಭೂಮಿ ಬಿಟ್ಟಾದ್ಮೇಲೆ ಬಿಟ್ಬಿಡ್ತಾರೆ. ಯಾಕೆ ಇದನ್ನು ಇಷ್ಟು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಹಲವಾರು ಬಾರಿ ತಮ್ಮ ಚಾನಲ್ಗಳಲ್ಲಿ ಮನವಿ ಮಾಡಿದ್ದೀನಿ, ತಾವು ಮನವಿ ಮಾಡಿದ್ದೀರಾ. ಅದರಲ್ಲಿ ಯಾಕಂದರೆ 5 ಕೋಟಿ ನಾವು ಖರ್ಚು ಮಾಡಿದ್ದೀವಿ. 5 ಕೋಟಿಯಲ್ಲಿ ನಾವು ಮಾಡಿ ಇವತ್ತು ಕುಡುಕರದು ತಂಗುದಾಣ ಆಗಿಬಿಡುತ್ತೆ. ಎಲ್ಲೋ ಇಂದ ಬಂದ ಕುಡುಕರು ಅಲ್ಲಿ ಬಂದು ಕೂತ್ಕೊಳ್ಳೋದು, ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಆ ಚಟುವಟಿಕೆಗಳೇನಾದರೂ ಹೆಚ್ಚು ಕಡಿಮೆ ಆದಾಗ ಇಡೀ ನಗರಸಭೆಗೆ ಅವಮಾನ ಆಗ್ತದೆ. ಇಲ್ಲಿನ ಆಯುಕ್ತರು, ಇಲ್ಲಿನ ಒಳ್ಳೆ ಜಿಲ್ಲಾಧಿಕಾರಿಗಳಿದ್ದಾರೆ. ತಕ್ಷಣ ಎಚ್ಚೆತ್ಕೊಂಡು ಅಲ್ಲೊಂದು ಭೇಟಿ ಕೊಟ್ಟು ಆ ಮುಕ್ತಿಧಾಮನ ಮುಕ್ತಿ ಕೊಡಬೇಕು ಅಂತ ನಾನು ಪ್ರಾರ್ಥನೆ. ಈಶಾ ಫೌಂಡೇಶನ್ ಅವರು ಭೇಟಿ ಮಾಡಿ ನಾವು ಫ್ರೀಗೆ ನಾವು ಕೊಡ್ತೀವಿ ಅಂತೇಳಿ ಹೇಳಿದ್ರು. ನಾವು ಮಾಡಿದ್ರೆ 4,000 ರಿಂದ 5,000 ರೂಪಾಯಿ ಖರ್ಚು ಬರ್ತದೆ. ಅವ್ರು ಏನು ಖರ್ಚು ಇಲ್ದಿರ ನಾವು ಇದು ಮಾಡ್ತೀವಿ ಅಂತೇಳಿ ಬಂದಿದ್ರು. ಅವ್ರ ಕಡೆನೂ ನಾವು ಗಮನ ಕೊಡಲಿಲ್ಲ. ಅವರಷ್ಟಕ್ಕೆ ಅವ್ರು ಹುಡ್ಕೊಂಬಂದಾಗೂ ನಾವು ಅವ್ರ ಕಡೆ ಗಮನ ಕೊಡಲಿಲ್ಲ ಅಂದರೆ ಇನ್ನು ಮುಕ್ತಿ ಯಾವಾಗ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ದಯವಿಟ್ಟು ನಗರಸಭಾ ಆಯುಕ್ತರಾಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು ತಕ್ಷಣ ಭೇಟಿ ಕೊಟ್ಟು ಈ ಮುಕ್ತಿಗೆ ಒಂದು ಮುಕ್ತಿಧಾಮಕ್ಕೆ ಒಂದು ಮುಕ್ತಿ ಕೊಟ್ಟರೆ ಎಷ್ಟೋ ಜನ ನಿಮ್ಮ ಮಕ್ಕಳಿಗೂ ನಿಮಗೂ ಪುಣ್ಯ ಬರುತ್ತೆ ಅಂತೇಳಿ ನನ್ನ ಭಾವನೆ. ಇದು 5 ಕೋಟಿ ಬಜೆಟ್. ಇದು ಬಹುತೇಕ ಕಾಮಗಾರಿ ಮುಗಿದೈತೆ. ಇನ್ನು ಕಾಂಟ್ರಾಕ್ಟ್ರಿಗೆ ಅಲ್ಪ ಸ್ವಲ್ಪ ಹಣ ಕೊಡಬೇಕು. ಅಲ್ಪ ಸ್ವಲ್ಪ ಹಣ ಕೊಟ್ಟರೆ ಅವನು ನಮಗೆ ಬೀಗ ಕೊಡ್ತಾನೆ. ಕೊಟ್ಟರೆ ನಮ್ಮ ನಗರಸಭೆ ಕಡೆಯಿಂದ ಒಂದು ಕರೆಂಟ್ ಪರ್ಮಿಷನ್ ತೊಗೋಬೇಕು. ತೊಗೊಳೋದು ಇದೆಲ್ಲ ದೊಡ್ಡ ಕೆಲಸನೇ ಅಲ್ಲ. ನಾವು ಎಷ್ಟೋ ಮಾಡ್ತೀವಿ. ಈಗ ಸಾರ್ವಜನಿಕರಿಗೆ ನಾವು ಒಂದು ಅನುಕೂಲ ಮಾಡಬೇಕು ಅಂತ ತಾನೇ ಬಂದಿರೋದು. ಅದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ನನ್ನ ಹೆಸರು ಮಹಾಕಳಿ ಬಾಬು ಅಂತೇಳಿ, ಮಾಜಿ ನಗರಸಭಾ ಸದಸ್ಯ. ಅನಿಲ ಚಿತಾಗಾರ ಬಳಕೆಗೆ ಮುಕ್ತವಾದರೆ ಸ್ಮಶಾನಗಳ ಮೇಲಿನ ಅವಲಂಬನೆ ಸ್ವಲ್ಪ ಮಟ್ಟಿಗೆ ತಗ್ಗಲಿದೆ. ಸಿದ್ಧವಾಗಿರುವ ಚಿತಾಗಾರದ ಉದ್ಘಾಟನೆಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು
ಮನಸ್ಸು ಮಾಡಬೇಕು ಎಂದು ನಾಗರಿಕರು ಆಗ್ರಹಿಸಿದ್ದಾರೆ. ಇದು ನಿಮ್ಮ ಧ್ವನಿ.